ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾಸ್ ಫುಡ್ ಬ್ಲಾಗ್. ಇವತ್ತಿನ ರೆಸಿಪಿ ಉಸ್ತಿಕಾಯಿ ಸಾರು. ಇದನ್ನು ಮಾಡಲು ಬೇಕಾದ ಸಾಮಗ್ರಿಗಳು: ಕೊತ್ತಂಬರಿ ಬೀಜ 2 ಟೇಬಲ್ ಸ್ಪೂನ್, ಒಣಮೆಣಸಿನ್ಕಾಯಿ 5ರಿಂದ 6, ಬೆಳ್ಳುಳ್ಳಿ 6ರಿಂದ 8, ಸಾಂಬಾರು ಈರುಳ್ಳಿ 8, ತೆಂಗಿನಕಾಯಿ ತುರಿ 3 ಟೇಬಲ್ ಸ್ಪೂನ್, ಮೆಂತ್ಯ 1/4 ಟೇಬಲ್ ಸ್ಪೂನ್, ಇಂಗು ಸ್ವಲ್ಪ, ಕರಿಬೇವು ಸ್ವಲ್ಪ, ಬೆಳ್ಳುಳ್ಳಿ 10ರಿಂದ 20 ಎಸಳು, ಖಾರದ ಪುಡಿ 1 ಟೇಬಲ್ ಸ್ಪೂನ್, ಸಾಂಬಾರು ಈರುಳ್ಳಿ 10ರಿಂದ 20, ಟೊಮೊಟೊ 1, ಉಪ್ಪು ರುಚಿಗೆ ತಕ್ಕಷ್ಟು, ಹುಣಸೆ ಹಣ್ಣು ಒಂದು ನಿಂಬೆಹಣ್ಣು ಗಾತ್ರದಗಿನ ಅಷ್ಟಿರಬೇಕು, ಚೆನ್ನಾಗಿ ಕಿವುಚಿ ರಸ ಮಾಡಿಟ್ಕೊಳ್ಳಿ. ಉಸ್ತಿಕಾಯಿ ಈ ಥರ ಇರುತ್ತೆ. ಇದನ್ನು ಟರ್ಕಿ ಬೆರ್ರಿ ಅಂತ ಕರೀತಾರೆ. ಇದನ್ನು ನಾವು ಚೆನ್ನಾಗಿ ಜಜ್ಕೊಂಡು ಒಂದು ಸ್ವಲ್ಪ ನೀರಲ್ಲಿ ಮೊಸರು ಹಾಕಿ ಮಿಕ್ಸ್ ಮಾಡಿಟ್ಕೊಬೇಕು. ಅದರಲ್ಲಿ ಈ ಉಸ್ತಿಕಾಯಿನ ಹಾಕಿಟ್ಕೊಬೇಕು. ಯಾಕಂದರೆ ನೀವು ಬೇರೆ ನೀರಲ್ಲಿ ಹಾಕಿದರೆ ಅದು ಕಪ್ಪಗಾಗ್ಬಿಡುತ್ತೆ. ಮೊಸರು 1-2 ಟೇಬಲ್ ಸ್ಪೂನ್ ಹಾಕಿ ಮಿಕ್ಸ್ ಮಾಡಿರೋ ನೀರಲ್ಲಿ ಹಾಕಿದರೆ ಇದು ಕಪ್ಪಗಾಗಲ್ಲ. ನಂತರ ಒಂದು ಪ್ಯಾನ್ ಇಟ್ಕೊಳ್ಳಿ. ಅದು ಹೀಟ್ ಆದಮೇಲೆ ಕೊತ್ತಂಬರಿ ಬೀಜ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಬಿಡಬಾರ್ದು, ಹಾಗೆ ಡ್ರೈ ಆಗಿ ಫ್ರೈ ಮಾಡ್ತಾ ಬರ್ರಿ. ಸ್ವಲ್ಪ ಚೆನ್ನಾಗಿ ಅದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿ. ಅದೆಲ್ಲ ಕಲರ್ ಚೇಂಜ್ ಆಗಿ ಸ್ವಲ್ಪ ಡ್ರೈ ಫ್ರೈ ಆದಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿ ತೆಗೆದಿಟ್ಕೊಳ್ಳಿ. ನಂತರ ಇನ್ನೊಂದು ಪ್ಯಾನ್ ತಗೊಂಡು ಅದರಲ್ಲಿ 2ರಿಂದ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಚೆನ್ನಾಗಿ ಕಾದ್ಮೇಲೆ ಮೆಂತ್ಯ 1/4 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಅದು ಕಲರ್ ಚೇಂಜ್ ಆಗಬೇಕು. ಕರಿಬೇವು ಆ್ಯಡ್ ಮಾಡ್ಕೊಳ್ಳಿ. ಈರುಳ್ಳಿ, ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊತ ಬನ್ನಿ. ಸ್ವಲ್ಪ ಇಂಗು ಹಾಕ್ಕೊಬೇಕು. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ನಂತರ ಟೊಮೊಟೊ ಹಾಕಿಕೊಳ್ಳಿ. ಟೊಮೊಟೊ ಹಾಕಿದ್ಮೇಲೆ ಸ್ವಲ್ಪ ಟೊಮೊಟೊ ಮೆತ್ತಗಾಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ತಾ ಬನ್ನಿ. ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಬನ್ನಿ. ಈಗ ಉಸ್ತಿಕಾಯಿನ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಈ ಟೈಮಲ್ಲಿ ರುಬ್ಬಿರುವ ಮಸಾಲೆನ ಆ್ಯಡ್ ಮಾಡ್ಕೊಬೇಕು. ಈಗ ಮಸಾಲೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಲಿಡ್ ಹಾಕಿ ಕ್ಲೋಸ್ ಮಾಡಿ 1-2 ನಿಮಿಷ ಬಿಡಿ. ನೋಡಿ, 1-2 ನಿಮಿಷ ಬಿಟ್ಟಿದ್ದೀವಿ. ಈಗ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಸ್ವಲ್ಪ ಆಯಿಲ್ ಬಿಟ್ಕೊತಿದೆ. ಸ್ವಲ್ಪ ಹಸಿ ಸ್ಮೆಲ್ ಹೋಗಿದೆ. ಈ ಟೈಮಲ್ಲಿ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣಿನ ರಸ ತೆಗೆದಿಟ್ಕೊಂಡಿದ್ವಲ್ಲ, ಆ ರಸನ ಆ್ಯಡ್ ಮಾಡ್ಕೊಬೇಕು. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ 5ರಿಂದ 10 ನಿಮಿಷ ಬಿಟ್ಬಿಡಿ. ನೋಡಿ, ತುಂಬ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ತುಂಬ ಚೆನ್ನಾಗಿ ಬಂದಿದೆ. ಈಗ ಉಸ್ತಿಕಾಯಿ ಸಾರು ರೆಡಿಯಾಗಿದೆ. ನಾನಿವಾಗ ಆಲ್ರೆಡಿ ರೈಸಿಗೆ ಉಸ್ತಿಕಾಯಿ ಸಾರು ಹಾಕ್ತಾ ಇದ್ದೀನಿ. ಸ್ನೇಹಿತರೆ, ಇದು ಪ್ರೆಗ್ನೆನ್ಸಿ ಇರೋರಿಗೆ ಕೊಟ್ಟರೆ ತುಂಬ ಒಳ್ಳೆಯದು. ಇದರಲ್ಲಿ ಹಿಮೋಗ್ಲೋಬಿನ್ ಕಂಟೆಂಟ್ ಹೆಚ್ಚಾಗುತ್ತೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆಗ ನನ್ನ ಮುಂದಿನ ಅಪ್ಡೇಟ್ಸ್ ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.